ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ಬಾಳೆ ಬಾವಿಯಿಂದ ಮಂಜುನಾಥ್ ಇಂದ್ರಗಿ, ಗಗನ್ ರಾಜ್ಕುಮಾರ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಬೂದಿಗೆರೆ ಮುರಳಿ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ. ಮತ್ತೆ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ನಂದಿನಿ ಕೋಲಾರದಿಂದ ಸರಿಯಾದ ಉತ್ತರನ ಕೊಟ್ಟವರು ಜಯ ಪುಟ್ಟಸ್ವಾಮಿ ಅವರು ಕೂಡ. ನೀವೆಲ್ಲರಿಗೂ ಪ್ರೀತಿಯ ಆತ್ಮೀಯ ಧನ್ಯವಾದಗಳು ಅಂತ ಹೇಳ್ತಾ, ರಾಣಿ ಕಿ ವಾವ್ ಅಂತ ಅಂದ ತಕ್ಷಣ ನಮ್ಗೆ ನೆನಪಾಗೋದು 100 ರೂಪಾಯಿ ನೋಟು ಅಂತ ಹೇಳಿದ್ದೆ. ಆ 100 ರೂಪಾಯಿ ನೋಟಿನ ಮೇಲೆ ಈ ರಾಣಿ ಕಿ ವಾವ್ನ ಚಿತ್ರ ಇದೆ. 100 ರೂಪಾಯಿ ಅಲ್ಲಿ ಎಷ್ಟೆಲ್ಲ ನಾವು ಕಾಣಬಹುದು ಅಂತಂದಾಗ ರಾಣಿ ಕಿ ವಾವ್ನ ಕಾಣಬಹುದು. ಇದು ಎಲ್ಲಿದೆ ಅಂತ ಪ್ರಶ್ನೆನ ಕೇಳಿದ್ದೆ. ಗುಜರಾತ್ ಅಲ್ಲಿ ಇದೆ ಅಂತ ಸರಿಯಾದ ಉತ್ತರನ ಇವರೆಲ್ಲ ಕಳ್ಸಿದ್ರು. ಗುಜರಾತ್ ಇಲ್ಲಿರುವಂತಹ ಈ ರಾಣಿ ಕಿ ವಾವ್ ಅಂದ್ರೆ ರಾಣಿಯರ ಮೆಟ್ಟಿಲು ಬಾವಿ ಅಂತ ಇದ್ರ ಅರ್ಥ. ಒಂಥರ ತುಂಬಾ ಆಳವಾಗಿ ಸುಮಾರು ಒಂದು 60-70 ಸ್ಟೆಪ್ಸ್, 100 ಸ್ಟೆಪ್ಸ್ ಅಷ್ಟೇನೆ ಕೆಳಗಿಳಿದು ಹೋಗ್ಬೇಕು. ಕೆಳಗಿಳಿದು ಹೋದ ಭಾರತದ ಗುಜರಾತ್ನ ಪಟನ್ ನಲ್ಲಿರೋ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಇದು. ಒಳಗಡೆಗೆ ಕೊನೆಗೆ ಒಂದು ಈ ಕಲ್ಯಾಣಿ ತರ ಇದೆ. ಅಲ್ಲಿ ಈಗ ಎಲ್ಲಾನು ನೀರು ಇಲ್ಲ, ಬಟ್ ಆದ್ರೂನು ಗುಬ್ಬಚ್ಚಿಗಳು ಗೂಡು ಕಟ್ಟಿದೆ. ತುಂಬಾ ಚೆನ್ನಾಗಿರುವಂತಹ ಜಾಗ. 11ನೇ ಶತಮಾನದಲ್ಲಿ ನಿರ್ಮಿಸಿದ ಇದು ಸೋಲಂಕಿ ರಾಜವಂಶದ ಅವಧಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದಂತೆ. ಈ ಒಂಥರ ಸಂಕೀರ್ಣ ಕಲೆ ಮತ್ತೆ ವಾಸ್ತುಶಿಲ್ಪದ ಗಮನಾರ್ಹವಾದ ಉದಾಹರಣೆ ರಾಣಿ ಕಿ ವಾವ್ ಅಂತ ಹೇಳ್ಬಹುದು. ರಾಣಿ ಕಿ ವಾವನ್ನ ರಾಜ ಭೀಮ್ದೇವ್ ಇವರ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಲಾಯಿತಂತೆ. ಅವರ ವಿಧವೆ ರಾಣಿ ಉದಯಮತಿ ಅವರ ಸ್ಮರಣೆಗೋಸ್ಕರ ನಿಯೋಜಿಸಲಾಯಿತು ಅಂತ ಹೇಳ್ತಾರೆ. ಈ ಬಾವಿ ಒಂಥರ ಕ್ರಿಯಾತ್ಮಕ ನೀರು ನಿರ್ವಹಣಾ ವ್ಯವಸ್ಥೆ ಮತ್ತೆ ಸ್ಮಾರಕ ಎರಡನ್ನೂ ಮಾಡ್ತು. ಇಲ್ಲಿ ಒಂಥರ ಆರ್ಟಿಫಿಷಿಯಲ್ ಆಗಿ ನೀರನ್ನ ಸಂಗ್ರಹ ಮಾಡಿಡುವಂತಹ ಜಾಗ ಇದು ಆಗಿತ್ತಂತೆ. ಸಿಹಿ ನೀರನ್ನ, ಸ್ಪೆಷಲಿ ಕುಡಿಯುವ ನೀರನ್ನ ಸಂಗ್ರಹ ಮಾಡುವಂತಹ ಜಾಗ ಇದಾಗಿತ್ತಂತೆ ರಾಣಿ ಕಿ ವಾವ್. ಎಷ್ಟೊಂದು ವಿಷಯಗಳು ನಮ್ಮಲ್ಲೇ, ನಮ್ಮ ಭಾರತದಲ್ಲೇ, ನಮ್ಮಲ್ಲೇ, ನಮ್ಮ ಸುತ್ತಮುತ್ತಲಲ್ಲೇ ಅಡಗಿರುತ್ತೆ. ಆದ್ರೆ ನಾವು ತಿಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿರ್ತೀವಿ ಅನ್ಸುತ್ತೆ. 3:37 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಆಕಾಶವಾಣಿ FM ರೈನ್ಬೋ. ವೆಹಿಕಲ್ ಸರ್ವಿಸ್ ಮಾಡಿಸಿಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಎಷ್ಟೊಂದು ಹೊಗೆ ಬರ್ತಾ ಇದೆ ನೋಡಿ. ನಿಮ್ ವಾಹನ ಈ ರೀತಿ ಹೊಗೆ ಉಗುಳೋದ್ರಿಂದ ವಾಯು ಮಾಲಿನ್ಯ ಹೆಚ್ಚಾಗಿ ಕೆಮ್ಮು, ಅಸ್ತಮ, ಹೃದಯಾಘಾತದಂತಹ ಗಂಭೀರ ಕಾಯಿಲೆಗಳು ಉಂಟಾಗ್ತವೆ. ಸಾರಿ ಸರ್, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಯಾವಾಗ್ಲೂ ನಿಮ್ಮ ವಾಹನಗಳಲ್ಲಿ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ತಪ್ಪಿದ್ರೆ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ನಿಗದಿತ ಸಮಯದಲ್ಲಿ ನಿಮ್ಮ ವಾಹನಗಳನ್ನು ಸರ್ವಿಸ್ ಹಾಗೂ ಎಮಿಷನ್ ಟೆಸ್ಟ್ ಮಾಡಿಸಿ ಸುಸ್ಥಿತಿಯಲ್ಲಿಟ್ಟುಕೊಳ್ಳಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಕಟಣೆ ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಹಾಡಿ ಮಾಲೆ ಭಾವ ಮಾಲೆ ಸೆಳೆವ ಮನ ಮಾಲೆ ಜನಮನದ ಹೊಸಗೆಯಲಿ ನುಡಿಯ ತೋರಣ ಕಟ್ಟಿ ಆಡುವ ಗಳಿಗೆ ನನುಮೆನಾದ ಲೀಲೆ. FM Rainbow 101.3, FM Rainbow 101.3, FM Rainbow 101.3. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ವಿ. ಪ್ರಶ್ನೆಗೆ ಹೋಗಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ ಆಡಿಯೋ ಬಿಟ್ಸ್ ನ ಕೇಳ್ಬೇಕು. ನಿಮಗೆ ಹಿಂಗದು ನಡೆಯ ನಿಂತು ಪರರಿಗೆ ಹೇಳುವಿರಿ, ನಡೆಯ ನಿಂತು ಪರರಿಗೆ ಹೇಳುವಿರಿ. ತನ್ನನರುಹದೆ ಅರಿವನು ಕಾಣ ಎನ್ನ ಅಜಗಣ್ಣ ತಂದೆ. ಸೊ ಎನ್ನ ಅಜಗಣ್ಣ ತಂದೆ ಅಂತ ಹಾಡಿರುವ ಈ ವಚನಕಾರ್ತಿಯ ಹೆಸರು ಏನು, ಯಾರು ಈ ವಚನವನ್ನ ಬರೆದವರು ಅನ್ನೋದು ಪ್ರಶ್ನೆಗೆ ಉತ್ತರ ನೀವು ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.